ಹಾಯ್ ಹಲೋ, ಬಂದ್ರ ನೀವು? ಹೇಗಿದ್ದೀರಾ? ಮಾರ್ಕೆಟ್ಗೆ ಒಳ್ಳೆ ಮೆಂತ್ಯ ಸೊಪ್ಪು ಬಂದಿದೆ. ಚಳಿಗಾಲದಲ್ಲಿ ನೀವು ಮೆಂತ್ಯ ಸೊಪ್ಪು ತಿಂದಿಲ್ಲ ಅಂದರೆ ವೇಸ್ಟ್. ಇಂಗ್ಲೀಷಲ್ಲಿ ಹೇಳ್ತಾರೆ ಮೇಥಿ ಟು ವೇ. ನಾವು ಕನ್ನಡದಲ್ಲಿ ಮಾತಾಡಿಕೊಂಡು ಮೆಂತ್ಯ ಸೊಪ್ಪಿಂದ 2 ರೆಸಿಪಿ ಮಾಡೋಣ. ಮೆಂತ್ಯ ಸೊಪ್ಪನ್ನು ಇಂಗ್ಲೀಷಲ್ಲಿ ಫಿನೋಗ್ರೀಕ್ ಅಂತಾರೆ. ಇವಾಗ ನೀವು ಯೋಚನೆ ಮಾಡ್ತಾ ಇದ್ರೆ ಫಿನೋಗು ಗ್ರೀಕ್ ಅಂತ ಹೆಸರು ಬಂದಿದೆ ಅಂದರೆ ಗ್ರೀಕು ಫಿನೋಗು ಏನೋ ಸಂಬಂಧ ಇದೆ ಅಂತ. ಹೌದು, ಫಿನೋಗ್ರೀಕ್ ಅನ್ನೋದು ಗ್ರೀಕ್ ದೇಶದಲ್ಲಿ ಹುಲ್ಲು ಅಂತ. ಗ್ರೀಕ್ ದೇಶದಲ್ಲಿ ಮೆಂತ್ಯ ಸೊಪ್ಪನ್ನ ಹುಲ್ಲು ಅಂತ, ಅವ್ರ ಭಾಷೆಯಲ್ಲಿ ಫೆನೋ ಅಂದ್ರೆ ಹುಲ್ಲು ಅಂತ. ಈಗ ಜನಗಳು ಹೇಳೋ ಪ್ರಕಾರ ಗ್ರೀಕ್ ದೇಶದಲ್ಲಿ ಒಂದು ಕಡೆ ಈ ಹುಲ್ಲು ಜಾಸ್ತಿ ಬೆಳೀತಾ ಇತ್ತು, ಅಂದ್ರೆ ಮೆಂತ್ಯ ಸೊಪ್ಪು ಬೆಳೀತಾ ಇತ್ತು. ಅಲ್ಲಿ ಕುರಿಗಳು ಇದನ್ನ ಜಾಸ್ತಿ ತಿಂತಾ ಇದ್ವು. ಇದರಿಂದ ಕುರಿಗಳು ತುಂಬಾ ಗಟ್ಟುಮುಟ್ಟಾಗಿ ಮತ್ತು ದೀರ್ಘಕಾಲ ಬದುಕ್ತಾ ಇದ್ವು, ತುಂಬಾ ಆರೋಗ್ಯಕರ ಆಗಿರ್ತಾ ಇದ್ವು. ಇದನ್ನ ಜನಗಳು ನಿಧಾನವಾಗಿ ನೋಟಿಸ್ ಮಾಡ್ತಾ ಇದ್ರು. ಇದರಲ್ಲಿ ತುಂಬಾ ಪೌಷ್ಟಿಕಾಂಶ ಇದೆ ಅಂತೇಳಿ ಅವ್ರಿಗೆ ಅರ್ಥ ಆಯ್ತು. ಆಗ ಜನಗಳು ಇದನ್ನ ತಿನ್ನೋಕ್ ಶುರು ಮಾಡ್ಕೊಂಡ್ಬಿಟ್ರು. ಆದ್ರೂ ಈ ಸೊಪ್ಪಿಗೆ ಫಿನೋಗ್ರೀಕ್ ಅಂತಾನೆ ಹೆಸರು ಉಳ್ದೋಯ್ತು. ತಮಾಷೆ ಮಾಡ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಬೇಕಾದ್ರೆ ಗೂಗಲ್ ಮಾಡ್ಕೊಳ್ಳಿ. ನಾನು ಮೆಂತ್ಯ ಸೊಪ್ಪಿಂದ 2 ರೆಸಿಪಿ ಮಾಡ್ತಾ ಇದ್ದೀನಿ. ಒಂದು ಆಲೂ ಮೇಥಿ ಮಸಾಲ ರೆಸ್ಟೋರೆಂಟ್ ಸ್ಟೈಲಲ್ಲಿ, ಒಂದು ಹೋಮ್ ಮೇಡ್ ಆಲೂ ಮೇಥಿ ಹೋಮ್ ಮೇಡ್. ಇದು ಆಲೂ ಮೇಥಿ ರೆಸ್ಟೋರೆಂಟ್ ಸ್ಟೈಲು, ಇದು ಆಲೂ ಮೇಥಿ ಹೋಮ್ ಮೇಡ್ ಸ್ಟೈಲ್. ನೀಟಾಗಿ ನೋಡ್ಕೊಳ್ಳಿ, ಏನು ಕನ್ಫ್ಯೂಸ್ ಮಾಡ್ಕೊಬೇಡಿ. ಇದು ಆಲೂ ಮೇಥಿ ಹೋಮ್ ಮೇಡ್ ರೆಸಿಪಿಗೆ, ಇದು ರೆಸ್ಟೋರೆಂಟ್ ರೆಸಿಪಿಗೆ ಆಲೂ, ಆನಿಯನ್ ಮತ್ತು ಟೊಮೆಟೊ ಪ್ಯೂರಿ. ಒಂದು ಮಸಾಲ ರೆಸ್ಟೋರೆಂಟ್ ಸ್ಟೈಲು, ಇನ್ನೊಂದು ಆಲೂ ಮೇಥಿ ಹೋಮ್ ಮೇಡ್ ಸ್ಟೈಲ್. ಈಗ ಫಸ್ಟಿಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋಣ. ರೆಸ್ಟೋರೆಂಟ್ ಸ್ಟೈಲ್ ಮಾಡೋಕ್ಕೆ ಒಂದು ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ ಸೇರಿಸಿ ಸ್ವಲ್ಪ ಗೋಳಿಸಿಕೊಳ್ತಾ ಇರುವಾಗ ಸ್ವಲ್ಪ ಈರುಳ್ಳಿಯನ್ನು ಸೇರಿಸುವ. ಈರುಳ್ಳಿ ಹಾಕೋದ್ರಿಂದ ಈರುಳ್ಳಿಯಲ್ಲಿ ಇರುವ ಸ್ವೀಟ್ನೆಸ್ಸು, ಮೆಂತ್ಯ ಸೊಪ್ಪಿರುವ ಕಸರೆ 2 ಈಕ್ವಲ್ ಆಗ್ತವೆ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರ ಅನುಸಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಇಂಗು ಸೇರಿಸ್ತಾ ಇದ್ದೀನಿ, ಒಂದು ಚಿಟಿಕೆ ಇಂಗು. ಸ್ವಲ್ಪ ತಿರ್ಸ್ಕೊಡಿ. ಈರುಳ್ಳಿ ಸ್ವಲ್ಪ ಬಾಡಬೇಕು. ಅರಿಶಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರ್, ದೇಗಿ ಮಿರ್ಚ್ ಪೌಡರ್ ಅಂತಾರೆ. ದೇಗಿ ಮಿರ್ಚ್ ಪೌಡರ್ ಆ್ಯಕ್ಚುಲಿ ದೇಗಿ ಮಿರ್ಚ್ ಪೌಡರ್ ಅಂದರೆ ಅದ್ರ ಮೆಣಸಿನ ಪುಡಿ ಹೆಸರಲ್ಲ, ಪಾತ್ರೆ ಹೆಸರು ದೇಗಿ ಮಿರ್ಚ್. ಒಂದು ದೇಗಿ ಪಾತ್ರೆಯಲ್ಲಿ ಮಾಡ್ತಾರಲ್ಲ ಅದಕ್ಕೆ ದೇಗಿ ಮಿರ್ಚ್ ಪೌಡರ್ ಅಂತಾರೆ. ಅರಿಶಿನ ಪುಡಿ ಹಾಕ್ಕೊಂಡು ಟೊಮೆಟೊ ಪ್ಯೂರಿ ಇಷ್ಟು ಸೇರಿಸ್ಕೊಂಡು ಮಸಾಲಾಗೆ ರೆಡಿ ಮಾಡೋ. ನಾನು ಎಲ್ಲಿದ್ದೆ? ದೇಗಿ ಮಿರ್ಚ್ ಪೌಡರ್. ದೇಗಿ ಮಿರ್ಚ್ ಪೌಡರ್ ಅಂದರೆ ದೇಗಿ ಅಂದರೆ ಒಂದು ಪಾತ್ರೆ, ಆ ಪಾತ್ರೆ ಒಳಗೆ ಆ ಮೆಣಸಿನ ಪುಡಿ ಹಾಕೋದಕ್ಕೆ ದೇಗಿ ಮಿರ್ಚ್ ಪೌಡರ್ ಅಂತಾರೆ, ಅಷ್ಟೇ, ಇನ್ನೇನಿಲ್ಲ. ಈಗ ಮಸಾಲ ಸ್ವಲ್ಪ ಚೆನ್ನಾಗಿ ಗೋಳಿಸ್ಕೊಂಡು ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವ, ಇಲ್ಲ ನಾನು ಕಟ್ ಮಾಡ್ಕೊಂಡಿಲ್ಲ, ಹಂಗೆ ಬಿಡಿಸು ತೊಳೆದು ಹಾಕ್ತಾಯಿದ್ದೀನಿ. ಬಿಡಿಸಿದ್ದೀನಿ, 2 ಸರಿ ತೊಳೆದಿದ್ದೀನಿ, ಒಣಗಿಸಿದ್ದೀನಿ. ಅಂದರೆ ಸ್ವಲ್ಪ ಪೇಪರ್ ಮೇಲೆ ಹಾಕಿ ನೀರೆಲ್ಲ ಹೋದ ಮೇಲೆ ಮಸಾಲದಲ್ಲಿ ಸೇರಿಸ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಚೆನ್ನಾಗಿ ಗೋಳಿಸಿಕೊಳ್ಳಿ. ಬಾಡಿಸಿಕೊಳ್ಳಿ ಅಂತಾರೆ, ಗೋಳಿಸಿಕೊಳ್ಳಿ ಅಂತಾರೆ. ಅವರವರ ಜಿಲ್ಲೆಯ ಅವರವರ ಒಂದು ಟೂನ್ ಇರುತ್ತಲ್ಲ, ಅದರ ಅನುಸಾರವಾಗಿ. ನಮ್ಮ ಕೋಲಾರ ಟೂನ್ ಆದ್ದರಿಂದ ನಮ್ಮ ಕನ್ನಡದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಈ ರೀತಿ ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಈ ರೀತಿ ಕುದಿ ಬರ್ತಾ ಇದ್ದಂಗೆ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆಯಲ್ಲ. ಹೀಗೆ ತಳ ಅಂಟಬಾರದು. ಬಾಣಲಿ ಮಂದವಾಗಿರುವ ಬಾಣಲಿಯಿಂದ ಮಾಡಿ. ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರುವ ಆಲೂಗಡ್ಡೆಗಳನ್ನು ಕಟ್ ಮಾಡಿ ಇದಕ್ಕೆ ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ರೆಸ್ಟೋರೆಂಟಲ್ಲಾದರೆ ಏನು ಮಾಡ್ತಾರೆ, ಬೇಯಿಸಿರೋ ಆಲೂಗಡ್ಡೆ ಇರ್ತದೆ, ಮೆಂತ್ಯ ಸೊಪ್ಪು ಇರ್ತದೆ, ಈರುಳ್ಳಿ ಹಾಕ್ತಾರೆ, ಟಾಸ್ ಮಾಡ್ತಾರೆ, ಮಸಾಲ ಹಾಕ್ತಾರೆ, ಕೊಡ್ತಾರೆ, ಆಗೋಯ್ತು. ಆದರೆ ಮನೆಯಲ್ಲಿ ಮಾಡೋರಿಗೆ ಮಸಾಲ ರೆಡಿ ಇರೋದಿಲ್ಲ. ಆದ್ದರಿಂದ ನೀಟಾಗಿ ಎಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟೇ. ಈಗ ಇದಕ್ಕೆ ನೀವು ಆಲೂಗಡ್ಡೆ ಮೇಥಿ ಹಾಕಲೇಬೇಕು ಅಂತೇನಿಲ್ಲ. ಇದಕ್ಕೆ ನೀವು ಮೊಟ್ಟೆಗಳನ್ನು ಬೇಯಿಸಿ ಹಾಕ್ಬೋದು, ಹಲವಾರು ವಿಧಾನಗಳಲ್ಲಿ ಮಾಡ್ಕೊಬೋದು.
ಫಸ್ಟ್ ರೆಸಿಪಿ ರೆಡಿ ಆಯಿತು. ಆಲೂ ಮೇಥಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿಯಾಗಿದೆ ಇದು. ಈಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ಸಕ್ಕರೆ ಸೇರಿಸ್ತೀನಿ. ಯಾಕೆ ಸಕ್ಕರೆ ಅಂದರೆ ಟೊಮೆಟೊ ಪ್ಯೂರಿ ಮಾಡಿದ್ದೀನಲ್ಲ, ಸ್ವಲ್ಪ ಸಕ್ಕರೆ ಹಾಕಿದ್ರೆ ಒಳ್ಳೆ ಮಜಾ ಬರುತ್ತೆ. ಆಮೇಲೆ ನಿಂಬೆಹಣ್ಣು ಹಿಂಡ್ಬಿಟ್ರೆ ರೆಡಿ ಆಯಿತು. ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಲೂ ಮೇಥಿ ಮಸಾಲ ರೆಡಿ ಆಯಿತು. ಇಷ್ಟೇ. ಈಗ ಎರಡನೇ ರೆಸಿಪಿಗೆ ಬಂದಿದ್ದೀವಿ. ಎರಡನೇ ರೆಸಿಪಿ ಹೋಮ್ ಮೇಡ್ ಸ್ಟೈಲಲ್ಲಿ ಆಲೂ ಮೇಥಿ ಮಾಡುವ ವಿಧಾನ ನೋಡಿಕೊಳ್ಳಿ. ಕಡಾಯಿ ಇಟ್ಟಿದ್ದೀನಿ, ಎಣ್ಣೆ, ಜೀರಿಗೆ, ಇದಕ್ಕೆ ಹಿಂಗೆ ಹಾಕಿಲ್ಲ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ಗೋಳಿಸ್ಕೊಂಡ್ಮೇಲೆ ಮೆಣಸಿನ್ಕಾಯಿ ಹಾಕಿ, ಮೆಣಸಿನ್ಕಾಯಿ ಸ್ವಲ್ಪ ಗೋಳಿಸ್ಕೊಂಡ್ಮೇಲೆ ಆಲೂಗಡ್ಡೆ ಕಟ್ ಮಾಡಿ ನೀರಲ್ಲಿ ನೆನೆಸಿ ತೆಗೆದು ಈರುಳ್ಳಿ ಜೊತೆಗೆ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಬಾಡಿಸಬೇಕು. ಈಗ ಇಲ್ಲಿ ಉಪ್ಪು ಸೇರಿಸಬೇಕು ಮತ್ತು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಈಗ ಯಾಕೆ ಉಪ್ಪು ಕೊಟ್ಟಿದ್ದೀನಿ ಅಂದರೆ ಇದು ಬೇಯಬೇಕು, ಆಲೂಗಡ್ಡೆಯನ್ನು ಬೇಯಬೇಕಾದ್ರಿಂದ ಉಪ್ಪು ಮೊದಲೇ ಹಿಡಿಬೇಕು. ಅರಿಶಿನ ಪುಡಿ ಬೇಗ ಹಾಕಬೇಕು. ಆಲೂಗಡ್ಡೆಗೆಲ್ಲ ಅರಿಶಿನ ಚೆನ್ನಾಗಿ ಹಿಡಿತಾರೆ, ನೋಡಲು ಚೆನ್ನಾಗಿ ಕಾಣಿಸ್ತದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಮುಚ್ಚಿಟ್ಬಿಡೋಣ. ಲೋ ಫ್ಲೇಮಲ್ಲಿ ಒಂದು 10-20 ನಿಮಿಷ ಹೀಗೆ ಆಗಲಿ. ಈಗ ಸುಮಾರು ಆಲೂಗಡ್ಡೆ ಅರ್ಧದಷ್ಟು ಬೆಂದೋಗಿದೆ. ಈಗ ನೋಡುವ ಏನಾಗಿದೆ ಅಂತ. ಇಲ್ಲಿ ನಾನು ಆಲೂಗಡ್ಡೆ ಮುಕ್ಕಾಲು ಭಾಗ ಬೆಂದಿದೆಯಲ್ಲ, ಮೆಂತ್ಯ ಸೊಪ್ಪನ್ನು ಚಾಪ್ ಮಾಡ್ಕೊಂಡಿದ್ದೀನಿ ನೋಡಿ. ಆವಾಗಲೇ ಹಾಕಿದಾಗ ಕಟ್ ಮಾಡಿರಲಿಲ್ಲ, ಚಾಪ್ ಮಾಡ್ಕೊಂಡಿರಲಿಲ್ಲ. ಈಗ ಹೋಮ್ ಮೇಡ್ ಸ್ಟೈಲಲ್ಲಿ ಮಾಡುವಾಗ ಮೆಂತ್ಯ ಸೊಪ್ಪನ್ನು ಚಾಪ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿ ಆಲೂಗಡ್ಡೆಗೆ ಸೇರಿಸಿದ್ದೀನಿ. ಈ ರೀತಿ ಆಲೂಗಡ್ಡೆ ಮೆಂತ್ಯ ಸೊಪ್ಪು ಕಲಸಿ ಮುಚ್ಚಲಾಕಿ 15 ನಿಮಿಷ ಬಿಟ್ಬಿಡಿ ನಿಧಾನಕ್ಕೆ, ಸ್ಲೋ ಫ್ಲೇಮಲ್ಲಿ. ಕಡಾಯಿ ದಪ್ಪ ಇರಬೇಕು, ಮಂದಕ್ಕಿರುವ ಬಾಣಲಿಯಲ್ಲಿ ಮಾಡಿಕೊಳ್ಳಿ. 10 ನಿಮಿಷದ ನಂತರ ಹೀಗೆ ರೆಡಿಯಾಗಿದೆ. ಇದು ಹೆಚ್ಚು ಕಮ್ಮಿ ರೆಡಿಯಾಗಿ ಹೋಗಿದೆ. ಈಗ ನಾವು ಇದನ್ನು ಮುಚ್ಚಿಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಪುಲ್ಕ ಮಾಡಿಕೊಳ್ಳುವ. ಇಲ್ಲಿ ನಾನು ಇದಕ್ಕೆ ಏನೂ ಆಗ್ತಾಯಿಲ್ಲ. ಇಲ್ಲಿ ಬೇಕಾದರೆ ನೀವು ತುಪ್ಪ ಹಾಕ್ರಿ, ಇದಕ್ಕೆ ಒಳ್ಳೆ ಇರುತ್ತೆ. ತುಪ್ಪ, ಒಂಚೂರು ಸಕ್ಕರೆ ಉದಿಸ್ಕೊಳ್ಳಿ, ಒಂಚೂರು ನಿಂಬೆಹಣ್ಣು ಬೇಕಾದರೆ ಹಾಕ್ಕೊಳ್ಳಿ, ಅಷ್ಟೇ. ಸಕ್ಕರೆ ಬೇಕಾದರೂ ಒಂಚೂರು ಉದಿಸ್ಬೋದು. ರೆಡಿ ಆಯಿತು. ಈಗ ಪುಲ್ಕ ಮಾಡ್ತಾಯಿದ್ದೀನಿ. ಪುಲ್ಕ ಆಲೂ ಮೆಥಿ ಜೊತೆಗೆ ತುಂಬ ಚೆನ್ನಾಗಿರ್ತದೆ. ಎಣ್ಣೆ ಹಾಕ್ಕೊಳ್ತಾ ಇಲ್ಲ, ಪುಲ್ಕ ಮಾಡುವ ವಿಧಾನ ನೋಡಿಕೊಳ್ಳಿ. ಹೀಗೆ ಹುಂಡೆಯನ್ನು ಈ ರೀತಿ ಮಾಡಿ ಹಿಟ್ಟಲ್ಲಿ ಹತ್ಕೊಂಡು ನಿಧಾನಕ್ಕೆ ತೆಳ್ಳಿಗೆ ಮೆತ್ತಿಗೆ, ಜಾಸ್ತಿ ಅದಂಬಾರ್ದು, ಸುಮ್ಮನೆ ಹಿಂಗೆ ರೌಂಡ್ ಮಾಡ್ತಾಯಿದ್ರೆ ಸಾಕು. ಚಪಾತಿ ಗುಂಡಿಗೆ ಆಯಿತು. ಚಪಾತಿ ರೆಡಿ ಆಯಿತು. ಹೆಂಚು ಬಿಸಿ ಇರಲಿ. ಹೆಂಚು ಚೆನ್ನಾಗಿ ಬಿಸಿ ಇದ್ದಾಗ ಚಪಾತಿ ಒಮ್ಮೆ ಹಾಕಿ ತಕ್ಷಣ ತಿರುಗಿಸಿ. ಸ್ವಲ್ಪ ಹೀಗೆ ನೋಡಿ, ಜಾಸ್ತಿ ನಾನು ಅದ್ರ ಮಚ್ಚೆ ಬಂದಿಲ್ಲ. ಆವಾಗಲೇ ಒಂದು ಸಲ ಪಲ್ಟಿ ಮಾಡಿದ್ದೀನಿ. ಎರಡನೇ ಸಲ ಪಲ್ಟಿ ಮಾಡಿದಾಗ, ಅಂದರೆ ಒಂದು ಸಲ ಪಲ್ಟಿ ಮಾಡಿದ್ವಲ್ಲ, ಕೆಳಗಡೆ ಚೆನ್ನಾಗಿ ಮಚ್ಚೆ ಬರುವಂಗೆ ಬೇಯಿಸಿಕೊಳ್ಳಬೇಕು. ಇದರಿಂದ ದೀರ್ಘಕಾಲ ಚಪಾತಿ ಸಾಫ್ಟಾಗಿರುತ್ತೆ. ಚಪಾತಿ ಅಲ್ಲ, ಇದು ಪುಲ್ಕ. ಓಕೆನಾ? ತವಾ ಚೆನ್ನಾಗಿ ಬಿಸಿ ಇದೆ. ಹೀಗೆ ಗುಂಡಿಗೆ ಮಾಡಿ ಹೀಗೆ ನೋಡ್ಕೊತಾ ಇರಿ. ಈಗ ಒತ್ತಿ, ಹೀಗೆ ಒತ್ತುತ್ತಾ ಎಲ್ಲಿ ಬೆಂದಿಲ್ವೋ ಅಲ್ಲಿ ಬಿಸಿ ಇರೋ ಜಾಗದಲ್ಲಿ ನೋಡಿ ಈ ರೀತಿ ಮಚ್ಚೆ ಬಂದಿದೆಯಲ್ಲ, ಫಸ್ಟು ನಾವು ಬೇಯಿಸ್ಕೊಂಡಿದ್ದೆಲ್ಲ ಅದು ಗ್ಯಾಸ್ ಮೇಲೆ ಇಟ್ಟರೆ ಆಯಿತು. ಎರಡೇ ಸರಿ ಪಲ್ಟಿ ಮಾಡಬೇಕು. ಒಮ್ಮೆ ಹಾಕಬೇಕು, ಪಲ್ಟಿ ಮಾಡಬೇಕು, ಕೆಳಗಡೆ ಚೆನ್ನಾಗಿ ಬೇಯಿಸ್ಕೊಬೇಕು. ಈ ರೀತಿ ಗ್ಯಾಸ್ ಮೇಲೆ ಇಟ್ಟರೆ ಪುಲ್ಕ ಉಬ್ಬಿ ಬರುತ್ತೆ. ನೋಡಿ ಎಷ್ಟು ಚಂದ ಬಂತಲ್ಲ ಪುಲ್ಕ. ಇಷ್ಟೇ ಪುಲ್ಕ ಮಾಡುವ. ಈಗ ರೆಸ್ಟೋರೆಂಟ್ ಸ್ಟೈಲ್ ಆಲೂ ಮೇಥಿ ಮಸಾಲ ರೆಡಿಯಾಗಿದೆ. ಇದು ಹೋಮ್ ಮೇಡ್ ಆಲೂ ಮೇಥಿ ಸ್ಟೈಲ್ ರೆಸಿಪಿ. ಎರಡೂ ರೆಡಿಯಾಗಿದ್ದಾವೆ. ನನಗೆ ರೆಸ್ಟೋರೆಂಟ್ ಸ್ಟೈಲ್ ಆಲೂ ಮೇಥಿಗಿಂತ ಹೋಮ್ ಮೇಡ್ ಸ್ಟೈಲ್ ಆಲೂ ಮೇಥಿ ತುಂಬ ಇಷ್ಟ ಆಯಿತು. ಆಲ್ವೇಸ್ ಆಲೂ ಮೇಥಿ ರೆಸ್ಟೋರೆಂಟ್ ಸ್ಟೈಲಿಗಿಂತನೂ ಹೋಮ್ ಮೇಡ್ ಸ್ಟೈಲೇ ತುಂಬ ರುಚಿಯಾಗಿರುತ್ತೆ. ಈಗ ನಿಮ್ಮ ಇಷ್ಟ. ಎರಡೂ ರೆಸಿಪಿ ನಿಮ್ಗೆ ತೋರಿಸಿದ್ದೀನಿ, ರೆಸ್ಟೋರೆಂಟ್ ಸ್ಟೈಲು ಮತ್ತು ಹೋಮ್ ಮೇಡ್ ಸ್ಟೈಲು. ಎರಡೂ ವ್ಯತ್ಯಾಸ ನೋಡಿಕೊಳ್ಳಿ. ಒಂದಕ್ಕೆ ಮಸಾಲ ಇಲ್ಲ, ಇನ್ನೊಂದಕ್ಕೆ ಮಸಾಲ ಹಾಕಿದ್ದೀವಿ. ಟೇಸ್ಟು ನಿಮ್ಮ ಅನುಸಾರ.
ಒಮ್ಮೆ ಟ್ರೈ ಮಾಡಿ. ಚಪಾತಿ ಜೊತೆಗೆ ತಿನ್ನಿ, ಮುದ್ದೆ ಜೊತೆಗೆ ತಿನ್ನಿ. ಇದಕ್ಕೆ ನೀವು ನೀರು ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಥರ ಬೇಕಾದರೂ ಮಾಡಿಕೊಳ್ಳಬಹುದು. ಚಪಾತಿಯನ್ನು ತಿನ್ನುವ ವಿಧಾನ ಪುಲ್ಕ ಮಾಡಿದ್ವಲ್ಲ, ಹೀಗೆ ಮಧ್ಯದಲ್ಲಿ ಹಿಂಗೆ ಕೀಳಿ, ಹೀಗೆ ಎರಡನ್ನು ಹೀಗೆ ಕೀಳಿ. ಬರ್ತಾ ಇಲ್ಲ, ಇನ್ನು ಸ್ವಲ್ಪ ಜೋರು ಮಾಡಿ ಕೀಳಿ, ಹಾಗೆ ಇನ್ನು ಸ್ವಲ್ಪ ಜೋರು ಮಾಡಿ ಮಧ್ಯದಲ್ಲಿ ಹಿಂಗೆ ಕಿತ್ತರ ಆಯ್ತು, ಹಾಗೆ ಬಂತು ನೋಡಿ. ನೋಡಿದ್ರಲ್ಲ ಹೇಗೆ ಬಂತು ಅಂತ. ಈಗ ನಾನು ಟೇಸ್ಟ್ ಮಾಡೋದು ಹೋಮ್ ಮೇಡ್ ರೆಸಿಪಿ ಆಲೂ ಮೆಥಿನ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಲೂ ಮೆಥಿ ಮಾಡಿದ್ವಲ್ಲ, ಅದಕ್ಕೆ ಸ್ವಲ್ಪ ನೀರು ಕೊಟ್ಟಿದೆ. ಹೋಮ್ ಮೇಡ್ ಸ್ಟೈಲ್ ಮಾಡಿದ್ದಕ್ಕೆ ನೀರು ಕೊಟ್ಟಿಲ್ಲ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಅಂತ ಬೆಲ್ ಐಕಾನ್ ಮಾಡಿದು ಹಾಲ್ ಟೈಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಫುಡ್ ತಿನ್ನಿ, ಹೆಲ್ದಿಯಾಗಿರಿ. ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ.